ಇದು ಬೆಂಗಳೂರಿಗೆ ಮುಜುಗರ ಉಂಟು ಮಾಡುವಂತಹ ಸುದ್ದಿ. ಸ್ವತಂತ್ರ ಬಂದು 75 ವರ್ಷವಾದರೂ ಕೂಡ ನಿಲ್ಲದ ಬಾಲ್ಯ ವಿವಾಹ, 16 ವರ್ಷದ ಅಪ್ರಾಪ್ತಿಗೆ ಬಲವಂತವಾಗಿ ಮದುವೆ. ಇದು ಬೆಂಗಳೂರಿಗರಿಗೆ ಮುಜುಗರ ಉಂಟು ಮಾಡುವಂತಹ ಸುದ್ದಿ. ಸ್ವತಂತ್ರ ಬಂದು 75 ವರ್ಷವಾದರೂ ನಿಲ್ಲದಂತಹ ಬಾಲ್ಯ ವಿವಾಹ, 16 ವರ್ಷಗಳ ಅಪ್ರಾಪ್ತಿಗೆ ಬಲವಂತವಾಗಿ ಮದುವೆ. ಬೆಂಗಳೂರಿನ ಆನೆಪಾಳ್ಯದಲ್ಲಿ ನಡೆದೇ ಹೋಯಿತು ಮುಜುಗರದ ಘಟನೆ. ಬಾಲ್ಯ ವಿವಾಹ ನಡೆದ ಬಗ್ಗೆ ವಕೀಲ ಹುಸೇನ್ ಅವರ ಆರೋಪ. ಮುಸ್ಲಿಂ ಮುಖಂಡರ ನೇತೃತ್ವದಲ್ಲಿಯೇ ಈ ಒಂದು ವಿವಾಹ ಆರೋಪ. ಬಾಲಕಿ ಗರ್ಭಿಣಿಯಾಗಿರುವ ಬಗ್ಗೆಯೂ ಕೂಡ ದೂರಿನಲ್ಲಿ ಉಲ್ಲೇಖ. ಅಶೋಕನಗರದ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ. ಅಪ್ರಾಪ್ತೆ ಪೋಷಕರು ಮತ್ತು ವರ ಪೋಷಕರು ಇಬ್ಬರನ್ನೂ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಮುಸ್ಲಿಂ ಮುಖಂಡ ಕೈವಾಡ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಯೋಗಕ್ಕೂ ಕೂಡ ದೂರನ್ನ ಸಲ್ಲಿಸಲಾಗಿರುವಂಥದ್ದು. ಅಲ್ಲ, ಏನ್ ಹೇಳೋಣ ನಿಮ್ಗೆ, ಈಗ ಎಷ್ಟು ಮುಂದುವರೆದಿದೆ ದೇಶ ಅನ್ನೋದು ಗೊತ್ತಿದೆ. 16ನೇ ವಯಸ್ಸಿನಲ್ಲಿ ಮದುವೆ ಮಾಡಿಸಿ ನೀವು ಏನಾಗಬೇಕಾಗಿದೆ ನಿಮಗೆಲ್ಲ. ಆಕೆಗೆ ಮದುವೆ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಆಕೆಗೆ ತಾನು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಕೆಗೆ ಗಂಡನ ಜೊತೆ ಹೇಗೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. 16ನೇ ವಯಸ್ಸಿನಲ್ಲಿ ಮದುವೆ ಮಾಡಿ ಏನ್ ಕೊಡ್ಸೋರಿದ್ದೀರಾ ನೀವು ಅವರಿಗೆ? ತಲೆ ಏನ್ ಜ್ಞಾನ ಇಟ್ಕೊಂಡಿರ್ತೀರಾ ಅಥವಾ ಏನಾದ್ರು ಬೇರೆ ಕಡೆಗೆ ಇಟ್ಬಿಟ್ಟು ಬಂದಿರ್ತೀರಾ ಮೆದುಳನ್ನ? ಕಾಮನ್ ಸೆನ್ಸ್ ಇಲ್ಲ. 16ನೇ ವಯಸ್ಸಿನಲ್ಲಿ ಹೆಣ್ಮಕ್ಳಿಗೆ ಮದ್ವೆ ಅಂತೆ. ಗೊತ್ತಿದ್ದು ಮಾಡ್ತಿರೋ ಗೊತ್ತಿಲ್ಲದೆ ಮಾಡ್ತಿರೋ, ಕಾನೂನಿನ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದ್ದು ಮಾಡ್ತಿರೋ ಇಲ್ಲದೆ ಮಾಡ್ತಿರೋ ಗೊತ್ತಿಲ್ಲ. ಚಿಕ್ಕ ಮಕ್ಕಳನ್ನೆಲ್ಲ ಮದುವೆ ಮಾಡಿಸಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ಅವ್ರು ಗರ್ಭಿಣಿ ಆದ್ಲು ಅಂತಂದ್ರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡಕ್ ಆಗತ್ತ ಅವಳ ಕೈಯಲ್ಲಿ? ಅವಳಿಗೂ ಆಪತ್ತು, ಆ ಮಗುಗೂ ಆಪತ್ತದು. ಗೊತ್ತಿದ್ದ ತರ ಮಾಡ್ತಿರೋ ಇಲ್ವೋ? ಹೌದು, ಹಿಂದಿನ ಕಾಲದಲ್ಲೆಲ್ಲ, ನಮ್ಮ ಅಜ್ಜಿ ಕಾಲದಲ್ಲಿ, ಮುತ್ತಜ್ಜಿ ಕಾಲದಲ್ಲೆಲ್ಲ ಗಟ್ಟಿ ಇರ್ತಿದ್ರು. ಆಗಿನ ಆಹಾರ ಪದ್ಧತಿಗಳು ಬೇರೆ ಇತ್ತು, ಆಗ ವಾತಾವರಣಗಳು ಬೇರೆ ಇತ್ತು. ಈಗ ಕಾನೂನು ಬಂದಿದೆ, ವಾತಾವರಣ ಹದಗೆಟ್ಟಿದೆ. ಈಗ 16ನೇ ವಯಸ್ಸಿನಲ್ಲಿ ಮದುವೆ ನಿಮ್ದು. ಇದು ಬೆಂಗಳೂರಿಗರೇ ಮುಜುಗರ ಪಡುವಂತಹ ಸುದ್ದಿ ಇದು. ಸ್ವತಂತ್ರ ಬಂದು 75 ವರ್ಷವಾದ್ರೂ ಕೂಡ ಬಾಲ್ಯ ವಿವಾಹ ಅನ್ನೋದು ನಿಲ್ತಾ ಇಲ್ಲ. 16 ವರ್ಷದ ಅಪ್ರಾಪ್ತಿಗೆ ಬಲವಂತವಾಗಿ ಮದುವೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಬೆಂಗಳೂರಿನ ಆನೆಪಾಳ್ಯದಲ್ಲಿ ನಡೆದಿದೆ ಈ ಒಂದು ಘಟನೆ. ಬಾಲ್ಯ ವಿವಾಹ ನಡೆದ ಬಗ್ಗೆ ವಕೀಲ ಹುಸೇನ್ ಆರೋಪವನ್ನ ಮಾಡಿದ್ದಾರೆ. ಮುಸ್ಲಿಂ ಮುಖಂಡರ ನೇತೃತ್ವದಲ್ಲಿ ಈ ಒಂದು ವಿವಾಹ. ಎಸ್, ಮುಸ್ಲಿಂ ಮುಖಂಡರ ನೇತೃತ್ವದಲ್ಲಿ. ಮುಖಂಡರೆಲ್ಲ ಇದ್ದೀರಲ್ವಾ, ಹಳೆಯ ಒಂದು ವಿಚಾರಗಳನ್ನೇ ಈಗ ತೆಗೆದುಕೊಂಡು ಬಂದು 16ನೇ ವಯಸ್ಸಿನಲ್ಲಿ ಮದುವೆ ಮಾಡಿಸ್ತಾ ಇದ್ದೀರಾ? ತಲೆ ಇದೆ ಅಲ್ವಾ ಸರ್ ನಿಮ್ಗೆಲ್ಲ? ಬಾಲಕಿ ಗರ್ಭಿಣಿಯಾಗಿರುವ ಬಗ್ಗೆಯೂ ಕೂಡ ದೂರಿನಲ್ಲಿ ಉಲ್ಲೇಖವಿದೆ. ಆಕೆ ಏನಾದ್ರೂ ಗರ್ಭಿಣಿಯಾಗಿದ್ರೆ ಅಪ್ರಾಪ್ತಿಯಿಂದ ಗರ್ಭಿಣಿ ಮಾಡಿರುವಂತಹ ಆರೋಪದ ಅಡಿಯಲ್ಲಿ, ಅಪರಾಧದ ಅಡಿಯಲ್ಲಿ ಆತನನ್ನ ಜೈಲಿಗಟ್ಟಲಾಗುತ್ತೆ. ಅಶೋಕನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದ್ದು, ಅಪ್ರಾಪ್ತೆ ಆ ಒಂದು ಪೋಷಕರು ಮತ್ತು ವರ ಪೋಷಕರು ಕೂಡ ವಿಚಾರಣೆ ಮಾಡಲಾಗಿರುವಂಥದ್ದು. ಮುಸ್ಲಿಂ ಮುಖಂಡರ ಕೈವಾಡದ ಬಗ್ಗೆಯೂ ಕೂಡ ಇಲ್ಲಿ ವಿಚಾರಣೆ ಮಾಡುವಂಥದ್ದು ನಡೆಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.